ಈ ನಡುವೆ ಬ್ಯಾಡಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರ ವಿಚಾರಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಕೆ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ, ಇಷ್ಟೆಲ್ಲ ನಿಯಮಗಳಿದೆ ಅಂತ ಗೊತ್ತೇ ಇರಲಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಬ್ಯಾಡಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ವಿಚಾರಣೆ ನಡೀತಾ ಇದೆ. ಆಕೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು, ನಾನು ಮಗುನ ಕರ್ಕೊಂಡು ಬಂದು 41 ದಿನ ಆಗಿದೆ, ಆದರೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ತಪ್ಪು ಮಾಡದಿದ್ರೂ ಕೂಡ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ, ನನ್ನನ್ನು ಜೈಲಿಗೆ ಹಾಕ್ತಾರಾ, ಅಲ್ಲಿ ಫೆಸಿಲಿಟಿ ಎಲ್ಲ ಹೆಂಗಿದೆ ಹೀಗಂತ ಬ್ಯಾಡಳ್ಳಿ ಪೊಲೀಸರ ಬಳಿ ಸೋನು ಶ್ರೀನಿವಾಸ್ ಗೌಡ ಕೇಳ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ತಪ್ಪಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಅಪಾರ್ಟ್ಮೆಂಟ್ ಹತ್ತಿರ ಒಂದು ಗಾರೆ ಕೆಲಸ ಮಾಡ್ಕೊಂಡಿತ್ತು ಒಂದು ಫ್ಯಾಮಿಲಿ, ಅವ್ರಿಗೆ 4 ಮಕ್ಕಳು. ಆ ಮಗು ನನಗೆ ತುಂಬ ಕ್ಲೋಸ್ ಆಗಿತ್ತು. ಆ ದಂಪತಿಗೆ 1 ಗಂಡು 3 ಹೆಣ್ಣು ಮಕ್ಕಳಿದ್ರು. ಸೊ ಹಾಗಾಗಿ ಇದರಲ್ಲಿ ನಾನು ಕರ್ಕೊಂಡು ಬಂದಿರತಕ್ಕಂಥ ಮಗು 1 ವರ್ಷದ ಹಿಂದೆ ನನಗೆ ಪರಿಚಯ ಆಗಿತ್ತು, ನನ್ನ ಜೊತೆ ತುಂಬ ಕ್ಲೋಸ್ ಆಗಿತ್ತು, ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿತ್ತು. ನಮ್ಮ ಮನೆಗೂ ಬಂದು ಆಟವಾಡ್ತಾ ಇತ್ತು ಆ ಬಾಲಕಿ, ತುಂಬ ಆಪ್ತಳಾಗಿದ್ಲು. ಸೊ ಹಾಗಾಗಿ ಬೆಂಗಳೂರಿನಿಂದ ಹೋದ ಮೇಲೂ ಕೂಡ ಕರೆ ಮಾಡಿ ಮಾತನಾಡ್ತಾ ಇದ್ಲು. ಸೊ ನನಗೂ ಕೂಡ ತುಂಬ ಅಟ್ಯಾಚ್ಮೆಂಟ್ ಇತ್ತು, ಮಗುವಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಸೀದಾ ರಾಯಚೂರಿಗೆ ಹೋದೆ. ರಾಯಚೂರಿನಲ್ಲಿ ನಾನೇ ಸಾಕ್ತೀನಿ ಮಗುನ ಅಂತ ಹೇಳಿ ಆ ಮಗುವನ್ನು ಅಲ್ಲಿಂದ ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ಮದುವೆಯಾಗದೆ ಮಗುವನ್ನು ನೋಡ್ಕೊಂಡಿರ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಹಣದಿಂದ ಆಕೆ ಜೀವನವನ್ನು ರೂಪಿಸ್ತೀನಿ ಅಂತೆಲ್ಲ ಏನೇನೋ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಆದರೆ ದತ್ತು ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ಇಷ್ಟೊಂದು ದೊಡ್ಡದು ಅಂತ ನಂಗೆ ಗೊತ್ತಿರಲಿಲ್ಲ, ಇಷ್ಟೆಲ್ಲ ರೂಲ್ಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಕರ್ಕೊಂಡು ಬಂದೆ ಅಂತ ಹೇಳಿ ಒಂದು ರೀತಿ ಇದು ಕನ್ಫೆಷನ್. ನನಗೆ ಗೊತ್ತಾಗದೆ ನನ್ನ ತಿಳಿವಿಗೆ ಬರದೇ ಮಾಡಿರ್ತಕ್ಕಂಥ ತಪ್ಪು ಇದು ಅಂತ ಆಕೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ, ಬ್ಯಾಡಳ್ಳಿ ಪೊಲೀಸರ ಮುಂದೆ ಎಲ್ಲ ವಿಚಾರಗಳನ್ನು ಆಕೆ ಬಾಯ್ಬಿಟ್ಟಿದ್ದಾಳೆ. ನಮ್ಮ ಮನೆ ಅಪಾರ್ಟ್ಮೆಂಟ್ ಹತ್ರನೇ ಗಾರೆ ಕೆಲಸ ಮಾಡ್ಕೊಂಡಿದ್ದು ಫ್ಯಾಮಿಲಿ ಅದು, ನಮ್ಮ ಮನೆಗೆಲ್ಲ ಆ ಮಗು ಬರ್ತಾ ಇತ್ತು. ಆಮೇಲೆ ಅವ್ರು ವಾಪಸ್ ರಾಯಚೂರಿಗೆ ಹೋದರೂ ಕೂಡ ನನಗೆ ಮಗುವಿನ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು, ಫೋನ್ ಮಾಡ್ತಾ ಇದ್ಲು. ಸೊ ನಾನೇ ಹೋಗಿ ಆ ಮಗುನ ಕರ್ಕೊಂಡು ಬಂದು ಸಾಕ್ಕೋತೀನಿ ಅಂತ ಹೇಳಿದ್ದೆ ಅಂತ ಆಕೆ ಪೊಲೀಸರ ಮುಂದೆ ಹೇಳಿದಾಳೆ. ನಿನ್ನೆ ದಿನ ಬ್ಯಾಡಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಳ್ಳಿ ಪೊಲೀಸ್ ಠಾಣೆಗೆ. ಏನಂದರೆ ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ, ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, 8 ವರ್ಷದ ಮಗುನ. ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ JJ ಆ್ಯಕ್ಟ್ ಮತ್ತು ಜೂನಿಯರ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಒಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆನ ನಾವು ಕೈಗೊಳ್ತೀವಿ. ನಿನ್ನೆ ದಿನ ಬ್ಯಾಡಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದು DCP ಅವರು ಗಿರೀಶ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ನಮಗೆ ಕಂಪ್ಲೇಂಟ್ ಬಂತು, ಕಂಪ್ಲೇಂಟಿನ ಆಧಾರದ ಮೇಲೆ ನಾವೀಗ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ಆಕೆಯ ಹೇಳಿಕೆ ಪೊಲೀಸರ ಮುಂದೆ ಒಂದು ರೀತಿ ತಪ್ಪೊಪ್ಪಿಗೆ ಅಂತ ಅಂದುಕೊಂಡ್ರೂ ಕೂಡ ಆಕೆಗೇನು ಅದನ್ನು ಕಾನೂನು ಪ್ರಕಾರ ಮುಂದೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡೇ ಮಾಡ್ತಾರೆ.